ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಮನೆಯ ಮಹಾರಾಣಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಕಳೆದ ಎಪಿಸೋಡ್ನಲ್ಲಿ ನಾವು ಟ್ವಿನ್ ಫ್ಲೇಮ್ ಜರ್ನಿಯ ಆ ಸುಂದರ ಸಂಕೇತಗಳ ಬಗ್ಗೆ ಮಾತಾಡಿದ್ವಿ. ಅಂದರೆ ಬ್ರಹ್ಮಾಂಡ ಕೊಡುವ 8 ಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಈ ಎಪಿಸೋಡ್ ಅತ್ಯಂತ ಮಹತ್ವದ್ದು. ಫ್ರೆಂಡ್ಸ್, ಈ ಪ್ರೀತಿ, ರೋಮಾಂಚನ ಮತ್ತು ಈ ದೈವಿಕ ಕನೆಕ್ಷನ್ ಇವು ಹೆಚ್ಚು ದಿನ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ. ಒಮ್ಮೆ ಇಬ್ಬರ ಆತ್ಮಗಳು ಒಂದನ್ನೊಂದು ಗುರುತಿಸಿದ ಮೇಲೆ ಇಡೀ ಜರ್ನಿಯಲ್ಲೇ ಅತ್ಯಂತ ನರಕ ಸದೃಶವಾದ ಹಂತ ಶುರುವಾಗುತ್ತದೆ. ಇವತ್ತು ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಈ ಸ್ಟೇಜನ್ನು ಏನಂತಾರೆ ಅಂದರೆ ದ ರನ್ನರ್ ಆ್ಯಂಡ್ ಚೇಸರ್ ಸ್ಟೇಜ್. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿ, ಜಗತ್ತಿನಲ್ಲೇ ನಿಮಗಾಗಿ ಹುಟ್ಟಿದ ಜೀವ ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರ ಓಡಲು ಶುರು ಮಾಡಿದರೆ ಹೇಗಿರುತ್ತೆ? ನಿಮ್ಮ ಮೆಸೇಜ್ಗಳನ್ನು ಇಗ್ನೋರ್ ಮಾಡಿ, ನಿಮ್ಮ ಪ್ರೀತಿಯನ್ನು ನಿರಾಕರಿಸಿ, ನಿಮ್ಮನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದರೆ ಆ ನೋವು ಹೇಗಿರುತ್ತದೆ? ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ಇಬ್ಬರು ಟ್ವಿನ್ ಫ್ಲೇಮ್ಸ್ ನಡುವೆ ಈ ವಿರಹದ ಬಿರುಗಾಳಿ ಏಕೆ ಬರುತ್ತದೆ, ಒಬ್ಬರು ರನ್ನರ್ ಮತ್ತು ಇನ್ನೊಬ್ಬರು ಚೇಸರ್ ಏಕೆ ಆಗುತ್ತಾರೆ ಅನ್ನುವ ಕರಾಳ ಸತ್ಯವನ್ನು ಆಳವಾದ ಉದಾಹರಣೆಯೊಂದಿಗೆ ತಿಳಿಯಲಿದ್ದೇವೆ. ಈ ಹಂತದಲ್ಲೇ 90% ಜನ ಸೋತು ಹೋಗುತ್ತಾರೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ನಿಮ್ಮ ಇಡೀ ಜೀವನ ನರಕವಾಗುತ್ತದೆ. ರನ್ನರ್ ಮತ್ತು ಚೇಸರ್ ಅಂದರೆ ಯಾರು? ಮೊದಲು ಈ ಇಬ್ಬರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಟ್ವಿನ್ ಫ್ಲೇಮ್ ಸಂಬಂಧದಲ್ಲಿ ಯಾವಾಗಲೂ ಒಬ್ಬರು ರನ್ನರ್ ಆಗ್ತಾರೆ, ಇನ್ನೊಬ್ಬರು ಚೇಸರ್ ಆಗುತ್ತಾರೆ. ಇವರು ಸಾಮಾನ್ಯವಾಗಿ, ಅಂದರೆ ಇವಾಗ ನಾನು ರನ್ನರ್ ಬಗ್ಗೆ ಹೇಳ್ತಾ ಇದ್ದೇನೆ, ಇವರು ಸಾಮಾನ್ಯವಾಗಿ ಸಂಬಂಧದ ಆ ತೀವ್ರತೆಗೆ, ಆ ಅತಿಯಾದ ಪ್ರೀತಿಗೆ ಹೆದರಿ ದೂರ ಓಡುವವರು. ಇವರು ತಮ್ಮ ಭಾವನೆಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ. ಇವರ ಇಗೋ ಅಥವಾ ತಾರ್ಕಿಕ ಮನಸ್ಸು ಇದೆಲ್ಲ ಸುಳ್ಳು, ಇಂತಹ ಸಂಬಂಧ ಇರಲು ಸಾಧ್ಯವಿಲ್ಲ ಎಂದು ಭಾವಿಸಿ ಆ ಕನೆಕ್ಷನ್ನಿಂದ ಎಸ್ಕೇಪ್ ಆಗಲು ಪ್ರಯತ್ನಿಸುತ್ತದೆ. ಈಗ ಚೇಸರ್ ಬಗ್ಗೆ ನೋಡೋಣ. ಇವರು ಸಂಬಂಧದ ಪವಿತ್ರತೆಯನ್ನು ಗುರುತಿಸಿದವರು. ರನ್ನರ್ ದೂರ ಹೋದ ತಕ್ಷಣ ಇವರ ಮನಸ್ಸು ತಲ್ಲಣಗೊಳ್ಳುತ್ತದೆ. ಅವರು ನನ್ನನ್ನು ಏಕೆ ಬಿಟ್ಟು ಹೋದರು, ನಾನೇನು ತಪ್ಪು ಮಾಡಿದೆ ಎಂದು ಅಳುತ್ತಾ ಅವರ ಹಿಂದೆ ಬಿದ್ದು ಮೆಸೇಜ್ ಮಾಡುವುದು, ಕಾಲ್ ಮಾಡುವುದು, ಅವರನ್ನು ಒಲಿಸಿಕೊಳ್ಳಲು ಹಠ ಮಾಡುವುದನ್ನು ಇವರು ಮಾಡುತ್ತಾರೆ. ಇಲ್ಲಿ ವಿಚಿತ್ರವಾದ ಸಂಗತಿ ಏನೆಂದರೆ, ರನ್ನರ್ ಎಷ್ಟು ಜೋರಾಗಿ ದೂರ ಓಡುತ್ತಾರೋ ಚೇಸರ್ ಅಷ್ಟೇ ಜೋರಾಗಿ ಬೆನ್ನಟ್ಟುತ್ತಾರೆ. ಆದರೆ ಚೇಸರ್ ಎಷ್ಟು ಬೆನ್ನಟ್ಟುತ್ತಾರೋ ರನ್ನರ್ ಅಷ್ಟೇ ವೇಗವಾಗಿ ಮತ್ತಷ್ಟು ದೂರ ಓಡಿ ಹೋಗುತ್ತಾರೆ. ಅವರು ನಿಮ್ಮನ್ನು ಅಷ್ಟೊಂದು ಪ್ರೀತಿಸಿಯೂ ಏಕೆ ದೂರ ಓಡುತ್ತಾರೆ? ಇದಕ್ಕೆ ಒಂದು ಉದಾಹರಣೆ ಕೊಡುತ್ತೇನೆ, ಕೇಳಿ. ನೀವು ತುಂಬ ವರ್ಷಗಳಿಂದ ಒಂದು ಕತ್ತಲೆಯ ಕೋಣೆಯೊಳಗೆ ಬದುಕುತ್ತಿದ್ದೀರಾ ಅಂದುಕೊಳ್ಳಿ. ನಿಮ್ಮ ಕಣ್ಣುಗಳು ಆ ಕತ್ತಲೆಗೆ ಒಗ್ಗಿಕೊಂಡಿರುತ್ತವೆ. ಇದ್ದಕ್ಕಿದ್ದಂತೆ ಯಾರೋ ಬಂದು ಒಂದು ಹೈ ವೋಲ್ಟೇಜ್ ಸರ್ಚ್ ಲೈಟನ್ನು ನಿಮ್ಮ ಕಣ್ಣಿನ ಮೇಲೆ ನೇರವಾಗಿ ಬಿಟ್ಟರೆ ಏನಾಗುತ್ತದೆ? ನಿಮ್ಮ ಕಣ್ಣುಗಳು ತಕ್ಷಣ ಕುರುಡಾದಂತೆ ಭಾಸವಾಗಿ ಆ ತೀವ್ರ ಬೆಳಕನ್ನು ತಡೆದುಕೊಳ್ಳಲಾಗದೆ ನೀವು ತಕ್ಷಣ ಕಣ್ಣು ಮುಚ್ಚಿಕೊಂಡು ಮುಖ ತಿರುಗಿಸಿ ಆ ಬೆಳಕಿನಿಂದ ದೂರ ಓಡುತ್ತೀರಾ, ಹೌದಲ್ಲವೇ? ಇಲ್ಲಿ ಆ ಬೆಳಕೇ ನಿಮ್ಮ ಪ್ರೀತಿ. ಆ ಬೆಳಕನ್ನು ಬಿಟ್ಟವರೇ ಚೇಸರ್ ಮತ್ತು ಮುಖ ತಿರುಗಿಸಿ ಓಡಿದವರೇ ರನ್ನರ್.
ರನ್ನರ್ ಆದವರಿಗೆ ಬಾಲ್ಯದಿಂದಲೂ ರಿಜೆಕ್ಷನ್ ಅಥವಾ ಪ್ರೀತಿಯಲ್ಲಿ ಮೋಸ ಹೋದ ಹಳೆಯ ಗಾಯಗಳಿರುತ್ತವೆ. ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಜೀವನಕ್ಕೆ ಬಂದಾಗ ಅವರು ಕೊಡುವ ಪ್ರೀತಿ ಎಷ್ಟು ಅಪಾರ ಮತ್ತು ತೀವ್ರವಾಗಿರುತ್ತದೆ ಎಂದರೆ ರನ್ನರ್ನ ಸಣ್ಣ ಮನಸ್ಸಿಗೆ ಅದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವರೊಳಗಿನ ಅಹಂಕಾರ ಮತ್ತು ಹಳೆಯ ಗಾಯಗಳು, ಇಷ್ಟು ಪ್ರೀತಿ ನನಗೆ ಸಿಗಲು ಸಾಧ್ಯವೇ ಇಲ್ಲ, ಇವರು ಮುಂದೆ ನನಗೇನಾದರೂ ದ್ರೋಹ ಮಾಡಿದರೆ ನಾನು ಬದುಕಲು ಸಾಧ್ಯವಿಲ್ಲ ಅನ್ನುವ ಭಯವನ್ನು ಹುಟ್ಟಿಸುತ್ತದೆ. ಆ ಭಯದಿಂದ ತಪ್ಪಿಸಿಕೊಳ್ಳಲು ಅವರು ನಿಮ್ಮ ಫೋನ್ ನಂಬರ್ ಬ್ಲಾಕ್ ಮಾಡುತ್ತಾರೆ, ನಿಮ್ಮನ್ನು ಇಗ್ನೋರ್ ಮಾಡುತ್ತಾರೆ ಅಥವಾ ಮೂರನೇ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸಿ ನಿಮ್ಮಿಂದ ದೂರ ಓಡುತ್ತಾರೆ. ಈ ಹಂತದಲ್ಲಿ ಚೇಸರ್ ಅನುಭವಿಸುವ ನೋವಿಗೆ ಜಗತ್ತಿನಲ್ಲಿ ಯಾವುದೇ ಔಷಧಿ ಇಲ್ಲ. ಚೇಸರ್ ಆದವರಿಗೆ ತಾವು ಮಾಡಿದ ತಪ್ಪಾದರೂ ಏನು ಎಂಬುದು ಅರ್ಥವಾಗುವುದಿಲ್ಲ. ನಿನ್ನೆ ರಾತ್ರಿವರೆಗೂ ಪ್ರಾಣ ಕೊಡ್ತೀನಿ ಅಂತ ಅಂದಿದ್ದ ವ್ಯಕ್ತಿ ಇವತ್ತು ಬೆಳಗ್ಗೆ ನಮ್ಮನ್ನು ಅಪರಿಚಿತರಂತೆ ನೋಡಿದಾಗ ಇಡೀ ಪ್ರಪಂಚವೇ ಕುಸಿದು ಬಿದ್ದಂತೆ ಆಗುತ್ತದೆ. ಚೇಸರ್ ಆದವರು ಪದೇ ಪದೇ ಮೆಸೇಜ್ ಮಾಡ್ತಾರೆ, ಲಾಂಗ್ ಪ್ಯಾರಾಗ್ರಾಫ್ ಬರೆದು ಕಳುಹಿಸುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಕೌಂಟನ್ನು ದಿನಕ್ಕೆ 100 ಬಾರಿ ಚೆಕ್ ಮಾಡುತ್ತಾರೆ. ಆದರೆ ನೆನಪಿಡಿ, ನೀವು ಎಷ್ಟು ಚೇಸ್ ಮಾಡ್ತೀರೋ ನಿಮ್ಮ ಎನರ್ಜಿ ಅವರ ಮೇಲೆ ಅಷ್ಟೇ ಭಾರವಾಗಿ ಬೀಳುತ್ತದೆ. ಅವರು ನಿಮ್ಮನ್ನು ಒಬ್ಬ ಸೈಕೋ ಎಂದು ಭಾವಿಸಲು ಪ್ರಾರಂಭ ಮಾಡುತ್ತಾರೆ. ಆಧ್ಯಾತ್ಮದ ಪ್ರಕಾರ ಈ ವಿರಹ ಅಂದರೆ ಸಪರೇಷನ್ ಏಕೆ ಬರುತ್ತದೆ ಗೊತ್ತಾ? ಏಕೆಂದರೆ ನೀವಿಬ್ಬರು ಇನ್ನೂ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪಕ್ವವಾಗಿಲ್ಲ. ಚೇಸರ್ ಆದವರು ತಮ್ಮ ಇಡೀ ಸಂತೋಷವನ್ನು ಆ ರನ್ನರ್ನ ಮೇಲೆಯೇ ಡಿಪೆಂಡ್ ಮಾಡಿರುತ್ತಾರೆ. ಅವರು ಬಂದರೆ ಮಾತ್ರ ನಾನು ಬದುಕಿರುತ್ತೇನೆ, ಇಲ್ಲದಿದ್ದರೆ ಸತ್ತು ಹೋಗುತ್ತೇನೆ ಅನ್ನುವ ಆ ಅತಿಯಾದ ಅವಲಂಬನೆ ತಪ್ಪು ಎಂದು ಬ್ರಹ್ಮಾಂಡ ನಿಮಗೆ ಕಲಿಸುತ್ತದೆ. ನಿಮ್ಮ ಸ್ವಂತ ಅಸ್ತಿತ್ವವನ್ನು ನೀವು ಕಂಡುಕೊಳ್ಳಬೇಕು, ನಿಮ್ಮನ್ನು ನೀವು ಪ್ರೀತಿಸಬೇಕು ಎಂದು ಬ್ರಹ್ಮಾಂಡ ಇಬ್ಬರನ್ನು ದೂರ ಮಾಡಿರುತ್ತದೆ. ಹಾಗಾದರೆ ಈ ನರಕಯಾತನೆಗೆ ಕೊನೆಯೇ ಇಲ್ವೇ? ಈ ರನ್ನರ್ ಮತ್ತು ಚೇಸರ್ ಆಟ ಹೀಗೆಯೇ ಮುಂದುವರಿಯುತ್ತದೆಯೇ? ಖಂಡಿತ ಇಲ್ಲ ವೀಕ್ಷಕರೇ. ಈ ಕತ್ತಲೆಯ ಹಾದಿಯ ಕೊನೆಯಲ್ಲಿ ಒಂದು ಅದ್ಭುತವಾದ ಬೆಳಕಿದೆ. ಯಾವಾಗ ಚೇಸರ್ ಆದವರು ಆ ವ್ಯಕ್ತಿಯ ಬೆನ್ನಟ್ಟುವುದನ್ನು ನಿಲ್ಲಿಸಿ ತಮ್ಮ ಕಡೆಗೆ ಗಮನ ಹರಿಸುತ್ತಾರೋ, ಯಾವಾಗ ರನ್ನರ್ ತನ್ನ ತಪ್ಪುಗಳನ್ನು ಅರಿತುಕೊಳ್ಳುತ್ತಾರೋ, ಆಗ ಈ ಜರ್ನಿಯ ಅತ್ಯಂತ ಪವಿತ್ರವಾದ ಹಂತ ಪ್ರಾರಂಭವಾಗುತ್ತದೆ. ಅದೇ ಸರೆಂಡರ್ ಮತ್ತು ರೀಯೂನಿಯನ್, ಅಂದರೆ ಬ್ರಹ್ಮಾಂಡಕ್ಕೆ ಶರಣಾಗಿ ಇಬ್ಬರು ಒಂದಾಗುವ ಹಂತ. ಆ ರನ್ನರ್ ನಿಮ್ಮ ಬಳಿಗೆ ತಾನಾಗಿಯೇ ಮರಳಿ ಬರುವುದು ಹೇಗೆ? ಆ ಪುನರ್ಮಿಲನಕ್ಕೆ ನಿಮ್ಮನ್ನು ನೀವು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು? ಅಂದರೆ ಸೆಲ್ಫ್ ಹೀಲಿಂಗ್. ಇದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ಅತ್ಯಂತ ಆಳವಾಗಿ ಮತ್ತು ನಿಖರವಾದ ಪರಿಹಾರಗಳೊಂದಿಗೆ ತಿಳಿಯಲಿದ್ದೇವೆ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲೂ ಯಾರಾದರೂ ಹೀಗೆ ರನ್ನರ್ ಆಗಿ ದೂರ ಓಡಿದ್ದೀರಾ? ಅಥವಾ ನೀವು ಚೇಸರ್ ಆಗಿ ನರಕ ಅನುಭವಿಸುತ್ತಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಪಿಸೋಡ್ನ ತಪ್ಪದೇ ವೀಕ್ಷಿಸಿ. ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.